ಎಲ್ಲಿ ಬಿಟ್ಟಿನಿ ಅವ್ರನ್ನ ಕೇಳ್ರಿ. ಇಲ್ಲಿ ಏನ ನನ್ನ ತಮ್ಮರು ಕೂಡಿರಲ್ಲ ಎಲ್ಲಾರ್ಗು ಕೈ ಮುಗಿದ ಒಂದು ಮಾತು ಏನು ಕೇಳೋದಪ್ಪ ಅಂತ ಕೇಳಿದ್ರೆ ನೀವು ಸಣ್ಣಾಗಿರ್ತಾಗ ನಿಮಗ ತಿಳುವಳಿಕೆ ಇಲ್ಲದಂತ ಸಮಯ ಒಳಗ ನಮ್ಮ ಅಪ್ಪ ಹೊರಗೆ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ಹತ್ತನೇ ಬಜಾರ್ಕ್ ಹೋಗುವಂತ ಯಾಳೆ ಒಳಗ ನಮ್ಮ ಅಪ್ಪನ ಬೆನ್ನ ಹತ್ತಿ ಯಪ್ಪ ನಾನು ಬರ್ತೀನಿ ಅಂತ ಹೇಳಿ ಹೆಂಗ ಬೆನ್ನ ಹತ್ತಿ ಹೊಂಟಿರ್ತೀರಲ್ಲ ಆಗ ನಮ್ಮ ಅಪ್ಪ ಹೊಳಮಾಡಿ ಬಂದ ನಿಮ್ಮನ್ನ ಸಮಾಧಾನ ಮಾಡಿ ನಿಮ್ಮ ತಲೆ ಸವರಿ ತೊಡಿ ಮೇಲೆ ಕುಣಿಸುವಂತ ಸಮಾಧಾನದಿಂದ ಒಂದು ಮಾತು ಹೇಳ್ತಾನೆ. ಯಪ್ಪ ಕಂದ ನೀ ನನ್ನ ಬೆನ್ನ ಹತ್ತಿ ಹೊರಗೆ ಬರಾಕ್ ಹೋಗಬೇಡ. ಯಾಕಂದ್ರ ಹೊರಗ ಮಳಿ ಬಾಳದ, ನಿನ್ನ ನೆತ್ತಿ ತೊಯ್ತದ, ಕಾಲಿಗೆ ಕೆಸರು ಹತ್ತದ. ನೀ ಮನ್ಯಾಗ ಕೂತಲ್ಲಿ ಏನು ಬೇಡ್ತಿ ಬೇಡು, ನಿನ್ನ ಕೈ ಏನ್ ಕೈ ಮಾಡಿ ತೋರಿಸು ತಂದ ನಾನು ನಿನಗ ಕೊಡ್ತೀನಿ ಅಂತ ಹೇಳಿ ಹೆಂಗ ನಮ್ಮ ತಾಯಿ ತಂದೆ ನಿಮ್ಮನ್ನ ಬಾಯಾಂದು ತೆಗೆದು ಬಾಯಾಗ ಹಾಕಿ ಬಟ್ಟಿದ್ದವನ್ನ ಬೆಟ್ಟದಟ್ಟ ಬೆಳೆಸಿ ಹೆಂಗ ಜಾಕಿ ಜತನ್ ಮಾಡ್ಯಾರಲ್ಲ, ಈ ಋಣ ಈ ಅರು ನೀವು ನೆನಪಿಟ್ಕೋಬೇಕಾಗಿದೆ. ಈ ಋಣ ನೀವು ಯಾವಾಗ ಮುಟ್ಟಿಸ್ಬೇಕಾಗಿರಪ್ಪ ಅಂತ ಕೇಳಿದ್ರ ಮುಂದೆ ನೀವು ದೊಡ್ಡವರಾದ ಮ್ಯಾಗ ನಿಮಗ ಹೆಂಡ್ರ ಬಂದ ಮ್ಯಾಗ ನಿಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ್ಕ ಆ ಮುದುಕ ಮುದುಕಿ ತಿರ್ಗ್ಯಾಡಕ್ ಬರಂದಂತ ಸಮಯ ಅವ್ರಿಗೆ ಬಂದ ಮ್ಯಾಗ ಎಲ್ಲೋ ಒಂದು ನಿಮ್ ಮನ್ಯಾಗ ಮೂಲ್ಯಾಗ ಕೂತ್ ಕೈ ಮಾಡಿ ಒಂದು ರೊಟ್ಟಿ ಬೇಡ್ತಿರ್ತಾವ. ಅಂತ ನಿಮ್ಮ ತಾಯಿ ತಂದಿಗೆ ಅನ್ಯಾಯ ಮಾಡ್ಲಾರ್ದೆ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ನಿಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಳತ್ತೆ. ನಿಮಗೆ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ನಿಮ್ಮಂತ ಹಿಂತಿ ಮಾತು ಕೇಳಿ ತಾಯಿ ತಂದಿನ ಹೊರಗೆ ಹಾಕೋರ್ಗ ಒಂದು ಮಾತು ಹೇಳ್ಯಾರ. ಈ ಕೆಟ್ಟ ಕಲಿಯುಗದೊಳಗ ಯಾರ ತಾಯಿ ತಂದಿನ ಚೆನ್ನಾಗಿ ಜಾಕಿ ಜತನ ಮಾಡ್ತಾನಲ್ಲ ಅವನೇ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿಕಿತ್ತ ನಾಯಿ ಮಗ, ನಾಯಿಕಿತ್ತ ನಾಯಿ ಮಗ ಅಂತ ಹೇಳ್ತಾರ. ಬಸನ್ನ ನಾಯಿಕಿತ್ತ ನಾಯಿ ಮಗ ಅಂತ ಹೇಳ್ತಾರೆ. ಮುದುಕೆ ಎಷ್ಟು ಚಂದ ಹೇಳ್ಯಾರ ನೋಡಿ ಜ್ಞಾನಿಗಳು. ಏನಂತ ತಾಯಿ ತಂದಿ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ. ಮತ್ತೆ ಹೆಂಡತಿ ಮಾತು ಕೇಳಿ ತಾಯಿ ತಂದಿ ಹೊರಗೆ ಹಾಕಿದವ್ರು ಇಂಥವ್ರು ಅಕ್ಕವ್ರು ಒಂದು ನನಗೆ ಇದ್ರಾಗ ಸಂಶಯ ಬತ್ರಿ. ಯಾರಿಗೆ? ಬಹುಶಃ ನನ್ ಹ್ಯಾಂತ ನಾಯಿ ಮಗಳೇ ಇರ್ತದೆ. ಹಂಗಿಲ್ಲ, ಜಗತ್ತಿನೊಳಗ ತಾಯಿ ತಂದಿನೇ ಬಹಳ ಶ್ರೇಷ್ಠ ಅದಾರ. ನೀವು ತಾಯಿ ತಂದಿನ ಹೊರಗೆ ಹಾಕಿ ಕಾಶಿ ರಾಮೇಶ್ವರ ಮಾಡಿದ್ರೆ ಭಗವಂತ ಒಲಿಯಂಗಿಲ್ಲ. ಎಲ್ಲಿ ಸಿಗ್ತಾನ್ರಿಪ್ಪ ಭಗವಂತ? ಮನ್ಯಾಗ ತಾಯಿ ತಂದಿ ದೇವ್ರತ್ತ ತಿಳ್ಕೊಂಡು ಒಂದು ರೊಟ್ಟಿ ಕೊಟ್ಟಿದ್ದ ಕರೆ ಇತ್ತಂದ್ರ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ್ ನೀ ಮನಿ ಸನಿ ಹಾಕನಂತ ಹೇಳಿ ಮಹಾತ್ಮರು ಹೇಳ್ತಾರ. ಅದಕ್ಕೆ ಬಸಣ್ಣ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ದಿವ್ಯ ಕ್ಷೇತ್ರ ಪುಣ್ಯ ಕ್ಷೇತ್ರ ಅವರು ಕೊಡೋ ಗ್ರಾಮದೊಳಗ ಯಾರು ನಡೆದಾರಿಪ್ಪ? ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ, ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ, ಎಲ್ಲಾ ಮಕ್ಕಳನ್ನ ಉಡಿ ಒಳಗೆ ಹಾಕೊಂಡು ಅವ್ರು ಕೊಡೋ ಗ್ರಾಮವನ್ನ ಕಾಯುವ ಸಲುವಾಗಿ ನನ್ನಪ್ಪ ಲಿಂಗ ಬೀರನ ದೇವರ ಹಿಂಬಾಗಿ ನೆಲದಾರ. ನನ್ನಪ್ಪ ಬೀರ ದೇವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಅದೇ ರೀತಿ ಬಸನ್ನ ನನ್ನ ಮನಸ್ಸಿನ ಆರಾಧ್ಯ ದೇವತೆಯಾಗಿರುವಂತ ಯಾರಿಪ್ಪ? ನಮ್ಮ ತಾಯಿ ಮುತ್ತೂರು ಗ್ರಾಮದೊಳಗ ಪವಿತ್ರತೆಯಾಗಿ ಕೃಷ್ಣಾ ನದಿಯ ದಂಡಿ ಮ್ಯಾಲ ನೆಲೆದಿರುವಂತ ನನ್ನ ತಾಯಿ ಯಾರಿಪ್ಪ? ಮಹಾಲಕ್ಷ್ಮಿ ಕಾಶಿಲಿಂಗೇಶ್ವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಅದಕ್ಕೆ ಬಸನ್ನ ಇವತ್ತಿನ ದಿವಸ ಬೀರ ದೇವರ ಜಾತ್ರಾ ನಿಮಿತ್ತವಾಗಿ 2 ಮ್ಯಾಳಗಳನ್ನ ತಂದಿಲ್ಲಿ ಕೂಡ್ಸ್ಯಾರ. ಈಗಾಗ್ಲೇ ಯಾವ್ಯಾವ ಮ್ಯಾಳ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದು ಮಾತದ. ಅದಕ್ಕೆ 2 ಮಕ್ಕಳ ಹಾಡಿಕೆ ಕೇಳಕ ಕೂಡಿರುವಂತ ಎಲ್ಲಾ ನನ್ನ ಅಣ್ಣನ ಬಳಗಕ್ಕೆ 1 ಸಲ ನಮಸ್ಕಾರ, ನಮ್ಮ ತಂದೆ ಬಳಗಕ್ಕೆ 2 ಸಲ ನಮಸ್ಕಾರ, ಇದರಾಗ ಕೂತ ಹಾಡಿಕೆ ಕೇಳೋರ್ಗೆ 3 ಸಲ ನಮಸ್ಕಾರ, ಮನ್ಕೊಂಡ ಹಾಡಿಕೆ ಕೇಳೋರ್ಗೆ 4 ಸಲ ನಮಸ್ಕಾರ, ಇನ್ನು ವಿಡಿಯೋ ಮಾಡ್ಕೊಳ್ಳೋರಿಗೆ 5 ಸಲ ನಮಸ್ಕಾರ, ನಮ್ಮ ಕಡೆಯಿಂದ ಕಾಲ್ ಮಾಡ್ಕೊತವ್ರಿಗೆ 6 ಸಲ ನಮಸ್ಕಾರ, ಇನ್ನು ಎದುರೊಳಗ ಅಡ್ಡಾಡ್ಕೊತ ಹಾಡಿಕೆ ಕೇಳೋರ್ಗೆ 7 ಸಲ ನಮಸ್ಕಾರ, ಇನ್ನು ಬಜಿ ಮಾಡುವ ಅನ್ನಾಗ 10 ಸಲ ನಮಸ್ಕಾರ. ಯಾಕಪ್ಪ ಅಂತ ಕೇಳಿದ್ರೆ ಬಸನ್ನ ಇವತ್ತ ನಮ್ಮದ ಸೇವಾ ವ್ಯಾಪಾರ ಆಕೈತಿಲ್ಲೋ ಗೊತ್ತಿಲ್ಲ ಕರೆ, ಅಂದ್ರೆ ಭಕ್ತಿ ಮಾಡುವಂತದ್ದು ಈಗ ನಮ್ಮ ಡೊಳ್ಳಿನ ಪದ ವ್ಯಾಪಾರ ಆಕೈತಿಲ್ಲೋ ಗೊತ್ತಿಲ್ಲ ಕರೆ, ಅವ್ರ ಬಜಿ ವ್ಯಾಪಾರ ಆಗತ್ತದ. ಇನ್ನು ಎಲ್ಲಾ ನನ್ನ ತಂದೆ ಬಳಗಕ್ಕ 12 ಸಲ ನಮಸ್ಕಾರ. ಯಾಕ ಎಲ್ಲಾರಿಗೆ ಮಾಡಿ ಕರೆ ಇನ್ನೊಬ್ರಿಗೆ ಬಿಟ್ರಿ ನೀವು? ಯಾರಿಗೂ ನಮ್ ಗಾಡಿಯಿಂದ ಇಟ್ಟು ಬಾಟ್ಲಿ ಹಿಡ್ಕೊಂಡ್ ಕೂತಾರ. ನೀವು ನಿನಗೆ ಯಾವ ಗೊತ್ತಾಗ್ಯದು? ನಾನು ಕರೆದಿರಿ ಅವ್ರಿಗೆ ನೀ ಮಾಡು. ಇನ್ನು ನಾನು ಕಳವಳಿ ಅವ್ರು ಕೂಡ್ಯಾರ ನೋಡು ಬಸನ್ನ, ಬಾಳ ಮಂದಿ ಕೂಡ್ಯಾರ. ನೋಡ ಕಡೆ ಒಂದ್ಸಲ ತಿರುಗಿ ನೋಡು. ಎಲ್ಲಾ ನನ್ನ
ಎದ್ದು ಮನೆಗೆ ಹೋಗ್ಬೇಕನ್ನೋರಿಗೆ ಹಂಗೆ ಹೌದು ಹೌದು ಎಲ್ಲ ನನ್ನ ತಾಯಿ ಬಳಗಕ್ಕೆ ನಿಮ್ಮ ಮಗಳ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅಕ್ಕವ್ರ ಯಾಕ ಮಾತಾಡಿದಂದ ಎರಡು ಮಾತು ಚಂದಾಗಿ ಮಾತಾಡಿ ಇಲ್ಲ ಸುಮ್ಮ ಹಾದಿ ಬಿಟ್ಟು ಸುಮ್ಮ ಹಾಡ ಹಾಡಿ ಸುಮ್ಮ ಕುಂಡ್ರತಿನ ಯಾಕೋ ಇದ್ರಾಗ ಭೇದ ಭಾವ ಮಾಡ್ಲಕ್ ಹೋಗ್ಬೇಡಿ ನೀವು ಯಾರಿಗೂ ನನ್ನ ತಂದೆ ಬೆಳೆದಕ್ಕೆ ಭೇದ ಭಾವ ಮಾಡ್ಲಕತ್ತೀರಿ ನೋಡು ನೀ ಚಲೋ ಆಗಿ ನಾನು ಕೆಟ್ಟ ಮಾಡಿ ಹೋಗ್ಬೇಡ ಮುದಕ್ಕೆ ತಪ್ಪಿದ್ರೆ ಒಟ್ಟ ಬಿಡುದ್ರಾಡಿ ಇವ್ರನ್ನ ಏನು ಭೇದ ಭಾವ ಮಾಡಿ ನೀವು ಇದ್ರಾಗ ಏನು ಭೇದ ಭಾವ ಮಾಡಿ ಕೇಳ್ರಿ ಇಲ್ಲಿ ಕೂತಂತ ನಮ್ಮ ಅಣ್ಣನ ಬಳಗಕ್ಕೆ ಒಂದ್ ಸಾರಿ ನಮಸ್ಕಾರ ಮಾಡ್ರಿ ನಿತ್ತವ್ರಿಗೆ 2 ಸಲ ನಮಸ್ಕಾರ ಮಾಡ್ರಿ ಈಗ 10 15 20 ಸಲ ನಮಸ್ಕಾರ ಮಾಡ್ರಿ ನಿನಗೆ ಯಾಕೆ ಕೆಟ್ಟ ತಾಪಾಗಿತ್ತು ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ನೀ ಬಡಸ್ಕೊಂಡು ಹ್ಞೂ ಕೇಳ ಏ ಮಣ್ಣು ತಿನ್ನೋ ಕಂಪನಿ ಅಂದ್ರೆ ಕಲ್ಲು ತಗೊಂಡಿರ್ತಾರೆ ಯಾಕ್ರಿವ ಅಕ್ಕವ್ರ ಯಾಕ ನನ್ನ ತಾಯಿ ಬಳಗಕ್ಕೆ ಯಾಕೆ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ ಯಾಕೋ ನನ್ನ ಮುದುಕ್ಯಾನ ಹಡಿಬೇಕಾದ್ರೆ ಮಣ್ಣ ತಿಂದ ಹಳದಾರ ಅವ್ರು ಕೇಳಿ ಮತ್ತೆ ಸುಳಿದ್ರೆ ಅನ್ನಿ ಮಾಡಿ ಕೇಳ್ರಿ ನಿನಗೆ ಗೊತ್ತಾಗ್ಯದ ಅಕ್ಕವ್ರ ನೀವು ಶಾನೆ ಆಗಿದ್ರೆ ಗೊತ್ತದಿರ ಹೆಂಗ್ ಗೊತ್ತಾಗ್ಯದ ನಾವ್ ಇಬ್ಬರು ನೋಡ್ರಿ ಗುರ್ತಾಗಲ್ರಿ ಹೆಂಗ ನಾವ್ ಎಷ್ಟು ಕೆಂಪು ಕೂತೀವಿ ನೋಡ್ರಿ ನೋಡು ನೀ ಕಾರ ಗುಟ್ಟಿ ಅಂತ ನಮ್ಮ ಅವ್ವಾಗ ನಾನು ಸಿಟ್ಟು ಮಾಡ್ಕೋಬೇಡ ಹೌದಪ್ಪ ನನ್ನ ತಾಯಿ ಬಳಗಕ್ಕ ಯಾಕೆ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಹೌದಾ ಈಗಾಗಲೇ ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಕೊಟ್ಟು ಬಂದಿದ್ವಿ ಹೌದಾ ಆದ್ರ ಅವ್ರು ಕೂಡ ಗ್ರಾಮದೊಳಗ ಹೌದಾ ಎಂತ ಸಂಸ್ಕಾರ ಅದಪ್ಪ ಅಂತ ಕೇಳಿದ್ರ ಎಂತ ಐತ್ರಿಪ್ಪ ಬಂದ ಕೂಡಲೇ ಎಲ್ಲಾ ನನ್ನ ತಾಯಿ ಬಳಗ ನೋಡಿದ್ರೆ ಎದ್ದು ನಿಂತ ಕೈ ಮುಗಿಬೇಕು ಅಂತ ಸಂಸ್ಕಾರ ಇಲ್ಲಿ ಉಳಿದದ ಏ ಉಳ್ದದಲ್ರಿಪ್ಪ ಉಳ್ದದ ಎಂತ ಪದ್ಧತಿ ಐತಿ ನೋಡು ಬಸನ್ನ ಎಂತದ್ರಿಪ್ಪ ಹೆಂಗ ಕೂತ ಹಾಡಿಕೆ ಕೇಳ್ತಾರ ನಮ್ಮ ಅವ್ವಗಳು ಹೆಂಗ್ರಿವಾ ತಲೆ ತುಂಬಾ ಶರಗ ಬಚ್ಕೊಂಡು ಹಚ್ಕೊಂಡು ಹನಿ ತುಂಬಾ ಕುಕುಮ ಹಚ್ಕೊಂಡು ಹಚ್ಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಹಾಕೊಂಡು ತಲೆ ತುಂಬಾ ಹೂವ ಮುಡ್ಕೊಂಡು ಹೊಡ್ಕೊಂಡು ಸಾಕ್ಷಾತ್ ಮುತ್ತೂರು ಮಹಾಲಕ್ಷ್ಮಿ ನಮ್ಮ ಎದುರಿಗೆ ಬಂದು ಕುಂತಂಗಾಗ್ಯದ ಸಾಕ್ಷಾತ್ ಮುತ್ತೂರು ಮಹಾಲಕ್ಷ್ಮಿ ಬಂದು ಕುಂತಂಗ ಹೌದು ಸಾಕ್ಷಾತ್ ಮುತ್ತೂರು ಮಹಾಲಕ್ಷ್ಮಿ ಚಸ್ಮಾ ಹಾಕೊಂಡು ಕೂತಿರ್ಬೇಕು. ನನಗೆ ಕಿಮ್ಮತ್ತು ಕೊಡ್ತೀವಿ ಯಾವಾಗ ನೀನ್ ಚಸ್ಮಾ ತೆಗಿಬೇಡ ಚಸ್ಮಾ ತೆಗಿಬೇಕು ನಾವು ಕಾಣುತ್ತಿಲ್ಲ ಮತ್ತೆ. ಆ ಮಂಡ್ಯ ಹಾಸೋದಾಗ ನಿನ್ನ ಮಗಳ ಬಡದ ಬಿಡ್ತಾವ ಅಕ್ಕವ್ರ, ಯಾಕೆ ಈ ಲೆಕ್ಕದಲ್ಲಿ ದೇವ್ರಿಗೆ ಕಣ್ಣು ಬರ್ತಾ ಇಲ್ಲ ಅನ್ನಂಗೆ ಆಯ್ತು. ನಿನ್ನ ಅಂತ ಮಾಡ್ಲಿದ್ರೆ ಯಾವಾಗ ಸುಮ್ ನಿಮ್ಮ ಮನಸ್ಸಿಗೆ ಸುಮ್ ಮನರಂಜನೆ ಸಲುವಾಗಿ ಮಾತಾಡ್ತೀವಿ ಹೌದ್ರಿಪ್ಪ ಯಾರು ತಪ್ಪು ತಿಳ್ಕೊಬೇಡ್ರಿ ಯಾವತ್ತು ನಗನಗತ್ತಾ ಇರ್ರಿ ಹೌದು ಸಾಕ್ಷಾತ್ ಆ ಆಂಜನೇಯ ಬೀರ ದೇವರ ನಿಮ್ಮ ಸಂಸಾರದೊಳಗ ಹೌದು ನಿಮ್ಮ ಸಂಸಾರದೊಳಗ ನಿಮ್ಮ ಗಂಡರು ಮಕ್ಕಳು ವರ್ಷ ಪೂರ್ತಿ ಹಿಂಗ ನಗನಗತ್ತಾ ಇಡುವಂಗ ಆಶೀರ್ವಾದ ಬೀರ ದೇವರು ಕೊಟ್ಟ ಕಾಪಾಡ್ಲಿ ಅಂತ ಒಂದು ಮಾತು ಇಟ್ಟುಕೊಂಡು ಇಟ್ಟುಕೊಂಡು ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬೇಸರಗುವಂತ ಮಾತಿಲ್ಲ ನೀವ್ ಇಟ್ಟೆಲ್ಲ ಮಾತಾಡ್ಲಕತ್ತೀರಿ ಇಟ್ಟೆಲ್ಲ ಹಾಡ್ಲಕತ್ತೀರಿ ನಮ್ ಚಿತ್ತೊಂದು ಬೇರೆ ಕಡೆ ಮುಖ್ಯ ನಿನ್ನೊಂದು ಬೇರೆ ಕಡೆ ಚಿತ್ತ ಹೌದಿವ ಎಲ್ಲೋ ಬಳಿ ಬಂದು ನನ್ನ ಮನಿ ಮುಗ್ದಾಕತ್ತದ ನೋಡು ನೀವತ್ತಿಲ್ಲಿ ಭಕ್ತಿದಿಂದ ದುಡಿದ ಕರೆ ಇತ್ತಂದ್ರ ಹೌದು ಬಳಿ ಬರಲ್ಲನ್ರಿ ಸಾಕ್ಷಾತ್ ಬೀರ ದೇವ್ರು ನಿಮ್ಮನ್ನ ಕಾಪಾಡ್ತಾನ ನಿನ್ನ ಮನೆ ಅಟ್ಟಲ್ಲ ನಾನು ಮನೇನು ಮುಳುಗಾಕತ್ತಿ ಅಕ್ಕವ್ರ ಯಾಕೆ ಇನ್ನೊಂದ್ ಆಗಲಾಗ್ಯದ್ರಿ ಏನ ಭಕ್ತಿದಿಂದ ಹಾಡ ಕೇಳ ಕುಸು ಮಂದಿಗೆ ಹಾವು ಬೇಕಾಗೈತ್ರಿ ಅದು ಗೊತ್ತಾಗ್ಯದ ಹೌದು ಹೌದು ಹೆಂಗ ಕೇಳ ಹೇಳ್ರಿ ತಾಯಿ ತಂದಿ